ಇಂಗ್ಲಿಷ್ ವಾಕ್ಯಗಳಲ್ಲಿ ಲುಕ್ ಆಫ್ಟರ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಲುಕ್ ಆಫ್ಟರ್ ಹೇಗೆ ಬಳಸಬೇಕು? ಲುಕ್ ಆಫ್ಟರ್ ಅಂದರೆ ಮೊದಲನೇ ಅರ್ಥ ಮಕ್ಕಳನ್ನು ಅಥವಾ ಹಿರಿಯರನ್ನು ನೋಡಿಕೊಳ್ಳುವುದು. ಮಕ್ಕಳನ್ನು ಅಥವಾ ಹಿರಿಯರನ್ನು ನೋಡಿಕೊಳ್ಳುವುದು, ಯಾರನ್ನು ಸಹ ನೋಡಿಕೊಳ್ಳುವುದು, ಅವರ ಆರೈಕೆ ಮಾಡುವುದಕ್ಕೆ ಲುಕ್ ಆಫ್ಟರ್ ಅಂತಾರೆ. ಉದಾಹರಣೆಗೆ, ಶಿ ಸ್ಟೇಸ್ ಎಟ್ ಹೋಮ್ ಟು ಲುಕ್ ಆಫ್ಟರ್ ಹರ್ ಬೇಬಿ. ಅವಳು ತನ್ನ ಮಗುವನ್ನು ನೋಡಿಕೊಳ್ಳಲು ಮನೆಯಲ್ಲೇ ಇರುತ್ತಾಳೆ. ಎರಡನೆಯ ಉದಾಹರಣೆ, ಇಟ್ ಈಸ್ ಅವರ್ ಡ್ಯೂಟಿ ಟು ಲುಕ್ ಆಫ್ಟರ್ ಅವರ್ ಪೇರೆಂಟ್ಸ್ ಇನ್ ದೇರ್ ಓಲ್ಡ್ ಏಜ್. ವೃದ್ಧಾಪ್ಯದಲ್ಲಿ ನಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಅಂದರೆ ಅವರ ಕಾಳಜಿ ಮಾಡುವುದು ನಮ್ಮ ಕರ್ತವ್ಯ. ಕ್ಯಾನ್ ಯು ಲುಕ್ ಆಫ್ಟರ್ ಮೈ ಚಿಲ್ಡ್ರನ್ ಫಾರ್ ಆ್ಯನ್ ಅವರ್? 1 ಗಂಟೆಯ ಮಟ್ಟಿಗೆ ನನ್ನ ಮಕ್ಕಳನ್ನು ಸ್ವಲ್ಪ ನೋಡಿಕೊಳ್ಳಬಲ್ಲೆಯಾ? ನಾನು ಮೊದಲೇ ನಿಮಗೆ ಹೇಳಿದ್ದೇನೆ, ಪದೇ ಪದೇ ಹೇಳ್ತಾ ಇದ್ದೇನೆ, ಒಂದು ಮಗುವಿಗೆ ಚೈಲ್ಡ್, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಚಿಲ್ಡ್ರನ್ ಅಂತಾರೆ. ಮತ್ತಿದು HOUR ಉಚ್ಚಾರ ಹವರ್ ಅಲ್ಲ, ಅವರ್ ಹೇಳಬೇಕು. H ಸೈಲೆಂಟ್, OUR. The nurse looks after the patients very gently. ನರ್ಸ್ ರೋಗಿಗಳನ್ನು ತುಂಬ ಮೃದುವಾಗಿ ನೋಡಿಕೊಳ್ಳುತ್ತಾರೆ. ಈಗ ಲುಕ್ ಆಫ್ಟರಿನ ಎರಡನೇ ಅರ್ಥ ಸಾಕು ಪ್ರಾಣಿಗಳನ್ನು ಅಥವಾ ಗಿಡಗಳನ್ನು ನೋಡಿಕೋ. ಗಿಡಗಳನ್ನು ನೋಡಿಕೊಳ್ಳುವುದು, ಸಾಕು ಪ್ರಾಣಿಗಳನ್ನು ನೋಡಿಕೊಳ್ಳುವುದಕ್ಕೂ ಲುಕ್ ಆಫ್ಟರ್ ಅಂತೇವೆ. ಉದಾಹರಣೆಗೆ, ಹೂ ವಿಲ್ ಲುಕ್ ಆಫ್ಟರ್ ಯುವರ್ ಡಾಗ್ ವೆನ್ ಯು ಗೋ ಆನ್ ಎ ವೆಕೇಷನ್? ನೀನು ಪ್ರವಾಸಕ್ಕೆ ಹೋದಾಗ ನಿನ್ನ ನಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಇಫ್ ಯು ಡೋಂಟ್ ಲುಕ್ ಆಫ್ಟರ್ ದ ಪ್ಲ್ಯಾಂಟ್ಸ್ ದೇ ವಿಲ್ ಡೈ. ನೀನು ಗಿಡಗಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಅವುಗಳು ಒಣಗಿ ಹೋಗುತ್ತವೆ. ಅಂದರೆ ಅವುಗಳಿಗೆ ದಿನಾಲೂ ನೀರು ಹಾಕಿ ಅವುಗಳ ಆರೈಕೆ ಮಾಡದಿದ್ದರೆ ಅವುಗಳು ಒಣಗಿ ಹೋಗುತ್ತವೆ. ಮೈ ಗ್ರ್ಯಾಂಡ್ ಮದರ್ ಲವ್ಸ್ ಟು ಲುಕ್ ಆಫ್ಟರ್ ಹರ್ ಗಾರ್ಡನ್. ನನ್ನ ಅಜ್ಜಿಗೆ ತಮ್ಮ ಕೈತೋಟವನ್ನು ನೋಡಿಕೊಳ್ಳುವುದು ಎಂದರೆ ತುಂಬ ಇಷ್ಟ. ಐ ಆಮ್ ಲುಕ್ಕಿಂಗ್ ಆಫ್ಟರ್ ಮೈ ಫ್ರೆಂಡ್ಸ್ ಕ್ಯಾಟ್ ದಿಸ್ ವೀಕ್. ನಾನು ಈ ವಾರ ನನ್ನ ಸ್ನೇಹಿತನ ಬೆಕ್ಕನ್ನು ನೋಡಿಕೊಳ್ಳುತ್ತಿದ್ದೇನೆ. ಲುಕ್ ಆಫ್ಟರ್ನ ಮೂರನೆಯ ಅರ್ಥ ವಸ್ತುಗಳನ್ನು ಅಥವಾ ಮನೆಯನ್ನು ಜಾಗರೂಕತೆಯಿಂದ ಕಾಯ್ದುಕೊಳ್ಳುವುದು. ವಸ್ತುಗಳನ್ನು ಅಥವಾ ಮನೆಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವುದು, ಕಾಯ್ದುಕೊಳ್ಳುವುದು. ಅಂದರೆ ವಸ್ತುಗಳು ಕಳ್ಳತನ ಆಗದ ಹಾಗೆ, ಅವು ಸುರಕ್ಷಿತವಾಗಿರುವ ಹಾಗೆ ನೋಡಿಕೊಳ್ಳುವುದಕ್ಕೂ ನಾವು ಲುಕ್ ಆಫ್ಟರ್ ಅಂತೇವೆ. ಉದಾಹರಣೆಗೆ, ಪ್ಲೀಸ್ ಲುಕ್ ಆಫ್ಟರ್ ಮೈ ಲಗೇಜ್ ಫಾರ್ ಎ ಫ್ಯೂ ಮಿನಿಟ್ಸ್. ದಯವಿಟ್ಟು ಕೆಲವು ನಿಮಿಷಗಳ ಕಾಲ ನನ್ನ ಲಗೇಜನ್ನು ಸ್ವಲ್ಪ ನೋಡಿಕೊಳ್ಳಿ. ನೇಬರ್ಸ್ ಎಗ್ರೀಡ್ ಟು ಲುಕ್ ಆಫ್ಟರ್ ಅವರ್ ಹೌಸ್ ವೈಲ್ ವಿ ವರ್ ಅವೇ. ನಾವು ಇಲ್ಲದಿದ್ದಾಗ ನಮ್ಮ ಮನೆಯನ್ನು ನೋಡಿಕೊಳ್ಳಲು ನೆರೆಹೊರೆಯವರು ಒಪ್ಪಿದರು. ಯು ಮಸ್ಟ್ ಲುಕ್ ಆಫ್ಟರ್ ಯುವರ್ ಹೆಲ್ತ್ ಫಸ್ಟ್. ನೀನು ಮೊದಲು ನಿನ್ನ ಆರೋಗ್ಯವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಹೀ ನೋಸ್ ಹೌ ಟು ಲುಕ್ ಆಫ್ಟರ್ ಹಿಸ್ ಬಿಸ್ನೆಸ್. ಅವನಿಗೆ ತನ್ನ ಬಿಸ್ನೆಸ್ಸನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ಚೆನ್ನಾಗಿ ತಿಳಿದಿದೆ, ಹೇಗೆ ನಿರ್ವಹಿಸಬೇಕೆಂದು ಚೆನ್ನಾಗಿ ತಿಳಿದಿದೆ. ಈಗ ನೆನಪು ಮಾಡೋಣ, ರಿಕ್ಯಾಪ್ ಮಾಡೋಣ ಒಮ್ಮೆ. ಲುಕ್ ಆಫ್ಟರ್ ಅಂದರೆ ಜನರಿಗೇನು ಪ್ರೀತಿಯಿಂದ ಜನರಿಗೆ ನೋಡಿಕೊಳ್ಳುವುದು, ಅವರ ಜವಾಬ್ದಾರಿ ವಹಿಸುವುದಕ್ಕೆ ಲುಕ್ ಆಫ್ಟರ್ ಅಂತಾರೆ. ಮತ್ತು ಪುನಃ ಲುಕ್ ಆಫ್ಟರ್ ಎಂದರೇನು? ಎರಡನೇ ಅರ್ಥ ಪ್ರಾಣಿ ಗಿಡಗಳಿಗೆ ನೋಡಿಕೊಳ್ಳುವುದು, ಅವುಗಳಿಗೆ ಆಹಾರ ಕೊಟ್ಟು ನೀರು ಕೊಟ್ಟು ಸಾಕುವುದಕ್ಕೂ ಲುಕ್ ಆಫ್ಟರ್ ಅಂತೇವೆ. ಅದೇ ಥರ ಲುಕ್ ಆಫ್ಟರ್ ಅಂದರೆ ವಸ್ತು ಮತ್ತು ಮನೆಗೆ, ಅಂದರೆ ಕಳವಾಗದಂತೆ ಸುರಕ್ಷಿತವಾಗಿ ವಸ್ತುಗಳನ್ನು ಕಾಯುವುದು, ಮನೆಯನ್ನು ನೋಡಿಕೊಳ್ಳುವುದಕ್ಕೂ ಲುಕ್ ಆಫ್ಟರ್ ಅಂತೇವೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನಾನು ಕಲಿಸ್ತೇನೆ. 3 ತಿಂಗಳ ಕೋರ್ಸು, ಅದನ್ನು ನಿಮಗೆ ನಾನು
ನಿಮ್ಮ ವಾಟ್ಸಪ್ ನಂಬರಿಗೆ ವಿಡಿಯೋ ಕಳಿಸುವುದರ ಮೂಲಕ ಕಲಿಸ್ತೇನೆ. ನನ್ನ 32 ವರ್ಷಗಳ ಅನುಭವದಿಂದ ಆ ಕೋರ್ಸ್ ತಯಾರಿಸಿದ್ದೇನೆ. ಆ ಕೋರ್ಸಿನ ಫೀ ಬರೀ ₹599 599. ಅದನ್ನು ನೀವು ನನಗೆ UPI ಮೂಲಕ ಕಳಿಸಿದರೆ ನಾನು ಖಂಡಿತವಾಗಿಯೂ ನಿಮಗೆ ಆವತ್ತಿನಿಂದಲೇ ವಿಡಿಯೋ ಕಳಿಸ್ತೇನೆ.